ಇನ್ನು ಹೊಸ ವರ್ಷದ ಸಂದರ್ಭದಲ್ಲಿಯೇ ರಾಜ್ಯದ ಜನರಿಗೆ ರಾಜ್ಯ ಸರ್ಕಾರ ಬೆಲೆ ಏರಿಕೆಯ ಶಾಕ್ ಅನ್ನು ಕೊಟ್ಟಿರುವಂಥದ್ದು. ನಾಳೆಯಿಂದ ಕೆಎಸ್ಆರ್ಟಿಸಿ ಬಿಎಂಟಿಸಿಯ ಪ್ರಯಾಣ ಏನಿದೆ ಅದು ದುಬಾರಿ ಆಗ್ತಾ ಇದೆ. ಇವತ್ತು ಸಂಜೆಯ ಒಳಗೆ ನೂತನ ದರವ ಪಟ್ಟಿಯನ್ನು ಬಿಡುಗಡೆ ಮಾಡಲಿಕ್ಕೆ ಮುಂದಾಗ್ತಾ ಇದೆ. ಮಧ್ಯರಾತ್ರಿಯಿಂದ ಹೊಸ ದರ ಜಾರಿ ಆಗ್ತಾ ಇರುವಂಥದ್ದು. ಕೆಎಸ್ಆರ್ಟಿಸಿ ಬಸ್ಗಳಲ್ಲಿ 100ಕ್ಕೆ 15 ರೂಪಾಯಿ ಜಾಸ್ತಿ ಮಾಡುವಂತಹ ಸಾಧ್ಯತೆ. ಬಿಎಂಟಿಸಿ ಪ್ರತಿ ಸ್ಟೇಜ್ಗೆ 5 ರೂಪಾಯಿ ಜಾಸ್ತಿ ಮಾಡುವಂತಹ ಸಾಧ್ಯತೆ ಇದೆ. ನಾಳೆಯಿಂದ ಕೆಎಸ್ಆರ್ಟಿಸಿ ಬಿಎಂಟಿಸಿಯ ಪ್ರಯಾಣ ದುಬಾರಿ ಆಗ್ತಾ ಇದೆ. ಇವತ್ತು ಸಂಜೆ ನೂತನ ದರಪಟ್ಟಿಯನ್ನು ಸಾರಿಗೆ ಇಲಾಖೆ ರಿಲೀಸ್ ಮಾಡುತ್ತೆ. ಈಗಾಗಲೇ 15%ನಷ್ಟು ಏರಿಕೆ ಮಾಡಿ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿರುವಂಥದ್ದು. ಬಟ್ ಎಲ್ಲೆಲ್ಲಿಗೆ ಎಷ್ಟೆಷ್ಟು ಪ್ರಮಾಣದಲ್ಲಿ ರೇಟ್ ಜಾಸ್ತಿ ಆಗುತ್ತೆ ಅನ್ನುವಂತಹ ಪ್ರಶ್ನೆ ಇದೆ, ಗೊಂದಲ ಇದೆ. ಅದೆಲ್ಲದಕ್ಕೂ ಕೂಡ ಇವತ್ತು ಸಂಜೆ ಅಷ್ಟರೊತ್ತಿಗೆ ಸಾರಿಗೆ ಇಲಾಖೆ ತೆರೆಯನ್ನು ಎಳಿಲಿಕ್ಕೆ ಮುಂದಾಗ್ತಾ ಇದೆ. ಹಾಗಾದರೆ ಎಷ್ಟೆಷ್ಟು ರೇಟ್ ಬದಲಾವಣೆ ಆಗುತ್ತೆ? ಮೆಜೆಸ್ಟಿಕ್ ಟು ಜಯನಗರ ಸಾಮಾನ್ಯ ಬಸ್ಸು ಮೊದಲೆಲ್ಲ 20 ರೂಪಾಯಿಗೆ ಹೋಗ್ಬೋದಾಗಿತ್ತು, ಈಗ ಅದು 23 ರೂಪಾಯಿಗೆ ಏರಿಕೆ ಆಗುವಂತಹ ಸಾಧ್ಯತೆ ಇದೆ. ಇನ್ನು ಮೆಜೆಸ್ಟಿಕ್ ಟು ನಾಳೆಯಿಂದ ಕೆಎಸ್ಆರ್ಟಿಸಿ ಬಿಎಂಟಿಸಿಯ ಪ್ರಯಾಣ ದುಬಾರಿ ಆಗ್ತಾ ಇದೆ. ಯಾವ್ಯಾವ ಪ್ರಮಾಣದಲ್ಲಿ ರೇಟು ಜಾಸ್ತಿ ಆಗುತ್ತೆ ಅನ್ನೋದರ ಕುರಿತು, ಅಂದರೆ ಬೆಂಗಳೂರಿಂದ ಮಂಗಳೂರಿಗೆ, ಬೆಂಗಳೂರಿಂದ ಶಿವಮೊಗ್ಗಕ್ಕೆ ಎಷ್ಟಾಗುತ್ತೆ, ಎಷ್ಟು ಪ್ರಮಾಣದಲ್ಲಿ ರೇಟನ್ನು ಹೆಚ್ಚಿಸಲಾಗುತ್ತೆ, ಎಲ್ಲದರ ಬಗ್ಗೆಯೂ ಕೂಡ ಸಂಜೆ ಒಂದು ಪಟ್ಟಿ ಕೂಡ ರಿಲೀಸ್ ಆಗುವಂಥದ್ದು. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ಅರುಣ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅರುಣ, ಈಗಾಗಲೇ ರಾಜ್ಯ ಸರ್ಕಾರ 50%ನಷ್ಟು ಏರಿಕೆ ಮಾಡಿ ಆದೇಶವನ್ನು ಹೊರಡಿಸಿತ್ತು. ಬಟ್ ಎಲ್ಲೆಲ್ಲಿಗೆ ಯಾವ ಪ್ರಮಾಣದಲ್ಲಿ ರೇಟ್ ಹೈಕ್ ಆಗುತ್ತೆ ಅನ್ನುವಂತಹ ಪ್ರಶ್ನೆ, ಗೊಂದಲ ಇದೆ. ಅದಕ್ಕೆ ಇವತ್ತು ಸಂಜೆ ಉತ್ತರ ಸಿಗುತ್ತಾ ಅಂತ? ಎಸ್ ಪ್ರೇಮ್, ಈಗಾಗಲೇ ರಾಜ್ಯ ಸರ್ಕಾರ 15% ಬಸ್ ದರ ಏರಿಕೆಯನ್ನು ಮಾಡಿ ಈಗಾಗಲೇ ಆದೇಶನ ಹೊರಡಿಸಿದೆ. ಆದರೆ ಇದಕ್ಕೆ ಸಾರಿಗೆ ನಿಗಮಗಳಿಗೆ ಕೂಡ ಇನ್ನೂ ಅಧಿಕೃತವಾಗಿರ್ತಕ್ಕಂತಹ ಒಂದು ಜಿಯೋ ಬರಬೇಕಾಗುತ್ತೆ. ಸರ್ಕಾರದಿಂದ ಅಧಿಕೃತವಾಗಿರ್ತಕ್ಕಂಥ ಒಂದು ಕಾಪಿ ಬರಬೇಕಾಗುತ್ತೆ. ಈ ಕಾಪಿಗಾಗಿ 4 ಸಾರಿಗೆ ನಿಗಮಗಳು ಕೂಡ ಕಾಯ್ತಾ ಇದ್ದಾವೆ. ಈ ಒಂದು ಕಾಪಿ ನಂತರ ಬಂದ ನಂತರದಲ್ಲಿ, ಅಂದರೆ ಬೆಂಗಳೂರಿನಿಂದ ಮಂಗಳೂರು ಇರ್ಬೋದು, ಬೆಂಗಳೂರಿನಿಂದ ಧರ್ಮಸ್ಥಳ ಇರ್ಬೋದು, ಬೆಂಗಳೂರಿನಿಂದ ಹುಬ್ಳಿ ಇರ್ಬೋದು, ಹೀಗೆ ನಾನಾ ಸ್ಥಳಗಳಿಗೆ ಕೂಡ ಎಷ್ಟು ರೇಟ್ ಹೈಕ್ ಆಗುತ್ತೆ ಎನ್ನುವುದು ಕೂಡ ನಿರ್ಧಾರವಾಗುತ್ತೆ. ಇಲ್ಲಿ ಈ ಒಂದು ಹೈಕನ್ನು ನಿರ್ಧಾರವನ್ನು ಮಾಡಬೇಕು ಅಂತಂದರೆ ಇಲ್ಲಿ ಪ್ರತಿಯೊಂದು ಸ್ಟೇಜ್ ವೈಸ್ ಕೂಡ ನಿರ್ಧಾರವನ್ನು ಮಾಡ್ತಾರೆ. ಅಂದರೆ ಈಗ ಸಪೋಸ್ ಬೆಂಗಳೂರಿನಿಂದ ಹುಬ್ಳಿಗೆ ಹೋಗಬೇಕು ಅಂತಂದರೆ ಎಷ್ಟು ಸ್ಟೇಜ್ಗಳು ಬರ್ತವೆ, ನಡುವೆ ಯಾವ ಒಂದು ಊರುಗಳಲ್ಲಿಯೂ ಕೂಡ ಬಸ್ ಸ್ಟಾಪ್ ಆಗುತ್ತೆ, ಜೊತೆಗೆ ನಾನ್ ಸ್ಟಾಪ್ ಎಷ್ಟು ಸ್ಟಾಪ್ಗಳು ಕೂಡ ಬರ್ತವೆ ಎನ್ನುವುದರ ಮೇಲೆಯೂ ಕೂಡ ಈ ಒಂದು ಬಸ್ ರೇಟ್ ಕೂಡ ನಿರ್ಧಾರ ಆಗುತ್ತೆ. ಈ ಒಂದು ಜಿಯೋ ಕಾಪಿ ಬಂದಂತಹ ನಂತರದಲ್ಲಿ ಈಗಾಗಲೇ ಸಾರಿಗೆ ಅಧಿಕಾರಿಗಳು ಕೂಡ 15% ದರ ಏರಿಕೆ ಆದರೆ ಎಷ್ಟು ಪ್ರಮಾಣದಲ್ಲಿ ಎಷ್ಟು ರೂಪಾಯಿ ಹೆಚ್ಚಳ ಆಗುತ್ತೆ ಎನ್ನುವ ಬಗ್ಗೆಯೂ ಕೂಡ ಈಗಾಗಲೇ ಲೆಕ್ಕಾಚಾರವನ್ನು ಕೂಡ ಆಗ್ತಾ ಇದ್ದಾರೆ. ನಂತರದಲ್ಲಿ ಬಿಎಂಟಿಸಿಯನ್ನು ನೋಡೋದಾದರೆ ಬಿಎಂಟಿಸಿಗೂ ಕೂಡ ಸ್ಟೇಜ್ ವೈಸ್ ಕೂಡ ಹೆಚ್ಚಳ ಆಗುತ್ತೆ. ಪ್ರತಿಯೊಂದು ಸ್ಟೇಜ್ಗೂ ಕೂಡ 5 ರೂಪಾಯಿ ಇರ್ಬೋದು, 7 ರೂಪಾಯಿ ಕೂಡ ಹೆಚ್ಚಳ ಆಗುತ್ತೆ ಎನ್ನುವಂತಹ ಒಂದು ನಿರೀಕ್ಷೆ ಇದೆ. ಈ ಒಂದು ಸರ್ಕಾರದ ಅಧಿಕೃತವಾಗಿರ್ತಕ್ಕಂಥ ಆದೇಶ ಕಾಪಿ ಬಂದಂತಹ ನಂತರದಲ್ಲಿ ಕೆಎಸ್ಆರ್ಟಿಸಿ ಇರ್ಬೋದು, ಬಿಎಂಟಿಸಿ ಇರ್ಬೋದು, ಕೆಕೆಆರ್ಟಿಸಿ ಇರ್ಬೋದು, NWKSRTC 4 ಸಾರಿಗೆ ನಿಗಮಗಳ ಅಧಿಕಾರಿಗಳು ಕೂಡ ಅಧಿಕೃತವಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ನೀಡ್ತಾರೆ. ಈ ಒಂದು ಮಾಹಿತಿಯ ಆಧಾರದಲ್ಲಿಯೂ ಕೂಡ ETM ಮಿಷನ್ಗಳು, ಅಂದರೆ ಟಿಕೆಟನ್ನು ಇಶ್ಯೂವನ್ನು ಮಾಡಬೇಕು ಅಂತಂದರೆ ETM ಮಿಷನ್ಗಳು ಕೂಡ ಅತಿ ಅಗತ್ಯ ಆಗಿರ್ತವೆ. ಇದರಲ್ಲಿಯೂ ಕೂಡ ಒಂದು ಇಂಜಿನಿಯರನ್ನು, ಟೆಕ್ನಿಕಲ್ ಇಂಜಿನಿಯರ್ನ ಕಳಿಸ್ಬಿಟ್ಟು ಪ್ರತಿಯೊಂದು ಡಿಪೋಗೂ ಕಳಿಸ್ಬಿಟ್ಟು ಕೂಡ ಅಲ್ಲಿ ಒಂದು ಅಪ್ಡೇಟ್ ಮಾಡುವಂಥ ಒಂದು ಕೆಲಸಕ್ಕೂ ಕೂಡ ಮುಂದಾಗ್ತಾರೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಅರುಣ ತಮ್ಮೆಲ್ಲ ಮಾಹಿತಿಗಾಗಿ.